ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಕೆಲವು ಘಟನೆಗಳು ನಿಮಗೆ ಅರ್ಥವಾಗದೇ ಇರುವ ಸಾಧ್ಯತೆ ಇದೆ. ನಿಮ್ಮ ಸುತ್ತಲೂ ಇರುವ ಕೆಲವರು ಹೊರಗೆ ನಿಮಗೆ ಸಹಾಯ ಮಾಡುವಂತೆ ಕಾಣಿಸಿದರೂ ಕೂಡ ಒಳಗೆ ಬೇರೆ ಉದ್ದೇಶಗಳನ್ನು ಹೊಂದಿರಬಹುದು. ವಿಶೇಷವಾಗಿ ಇಬ್ಬರು ಮಹಿಳೆಯರು ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರ್ತಾ ಇದ್ದಾರೆ. ನೀವು ಜೀವನದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ. ದೇವರ ಆರಾಧನೆ, ಪೂಜೆ, ಪರಿಹಾರಗಳನ್ನು ಅನುಸರಿಸ್ತಾ ಇದ್ರೂ ಕೂಡ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಇಲ್ಲ ಎಂಬ ಭಾವನೆ ನಿಮಗೆ ಬರಬಹುದು. ಇದಕ್ಕೆ ಕಾರಣ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳು ಆಗಿರಬಹುದು. ಆದರೆ ಭಯಪಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಹಣಕಾಸು, ಆರೋಗ್ಯ, ಉದ್ಯೋಗ, ಕುಟುಂಬ, ಯಾವುದೇ ವಿಷಯ ಆಗಿರಲಿ, ಸರಿಯಾದ ದಾರಿ ಹಿಡಿದರೆ ಪರಿಹಾರ ಅನ್ನೋದು ದೊರೆಯುತ್ತೆ. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋದು ಮುಖ್ಯವಾಗಿರುತ್ತೆ. ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು ಮತ್ತು ವಿಫಲತೆಗಳು ನಿಮಗೆ ಬೇಸರ ತಂದಿರಬಹುದು. ಸಂತೋಷದ ಕ್ಷಣಗಳು ಬಂದರೂ ಅವು ಹೆಚ್ಚು ಕಾಲ ಉಳಿತಾ ಇಲ್ಲ. ಕೆಲವರ ಕೆಟ್ಟ ದೃಷ್ಟಿ ಕೂಡ ಇದಕ್ಕೆ ಕಾರಣ ಆಗಿರಬಹುದು. ಮುಂದಿನ 7 ದಿನಗಳು ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವು ತರಲಿವೆ. ನಿಮ್ಮ ವಿರುದ್ಧ ಇರುವವರು ತಮ್ಮ ತಪ್ಪಿನ ಫಲವನ್ನು ಅನುಭವಿಸೋದಕ್ಕೆ ಪ್ರಾರಂಭ ಮಾಡ್ತಿರ್ತಾರೆ. ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಶಾಂತಿ ಮೂಡುತ್ತೆ. ನೀವು ತುಂಬ ನಂಬಿದ್ದ ವ್ಯಕ್ತಿಯೊಬ್ಬರಿಂದ ದ್ರೋಹ ಸಂಭವಿಸಿರುವ ಸಾಧ್ಯತೆ ಇದೆ. ಅವರು ನಿಮ್ಮ ವಿಶ್ವಾಸವನ್ನು ದುರುಪಯೋಗಪಡಿಸಿಕೊಂಡಿರಬಹುದು. ಇದರಿಂದ ನಿಮಗೆ ಒಳಗಿನಿಂದ ನೋವು ಅನ್ನೋದು ಉಂಟಾಗಿರಬಹುದು. ಆದರೆ ಈ ಅನುಭವ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತೆ. ನೀವು ಮುಂದೆ ಹೆಚ್ಚು ಜಾಗೃತರಾಗಿರ್ತೀರಾ. ಯಾರನ್ನೂ ಸುಲಭವಾಗಿ ನಂಬದೆ ವಿಚಾರಿಸಿ ನಡೆದುಕೊಳ್ಳುವ ಗುಣ ಬರುತ್ತೆ. ಶನಿ ಮತ್ತು ರಾಹು ಗ್ರಹಗಳ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಅನ್ನೋದು ಕಾಣಿಸಿಕೊಳ್ಳುತ್ತೆ. ನಿಧಾನವಾಗಿ ಕಷ್ಟಗಳು ಕಡಿಮೆಯಾಗುತ್ತೆ ಮತ್ತು ಉತ್ತಮ ಅವಕಾಶಗಳು ಬರುತ್ತೆ. ಜೀವನದಲ್ಲಿ ದುಃಖವು ಒಂದು ಪಾಠವೇ ಆಗಿರುತ್ತೆ. ಅಂದು ನಿಮಗೆ ಬಲ ಮತ್ತು ಜ್ಞಾನವನ್ನು ನೀಡುತ್ತೆ. ಈಗ ನಿಮ್ಮ ಜೀವನದಲ್ಲಿ ಹೊಸ ಆಶೆಗಳು ಮೂಡುತ್ತೆ. ನೀವು ಬಯಸಿದ ಸಂತೋಷ ಮತ್ತೆ ನಿಮ್ಮ ಜೀವನಕ್ಕೆ ಬರುತ್ತೆ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಆಹಾರ ಪದ್ಧತಿ, ನಿದ್ದೆ ಮತ್ತು ದಿನಚರಿ ಸರಿಯಾಗಿರಬೇಕು. ಸಣ್ಣ ನಿರ್ಲಕ್ಷ್ಯ ಕೂಡ ದೊಡ್ಡ ಸಮಸ್ಯೆಗೆ ಕಾರಣ ಆಗಬಹುದು. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಬೇಡಿ. ಕೆಲವರು ನಿಮ್ಮ ಮಾಹಿತಿ ತಿಳಿದುಕೊಂಡು ಅದನ್ನು ನಿಮ್ಮ ವಿರುದ್ಧ ಬಳಸ್ತಾ ಇರಬಹುದು. ಈ ಇಬ್ಬರು ಮಹಿಳೆಯರು ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರ್ತಾ ಇದ್ದಾರೆ. ಅವರ ಹೊರಗೆ ನೋಡೋದಕ್ಕೆ ಒಳ್ಳೆಯರಂತೆ ಕಾಣಿಸಬಹುದು. ಒಳಗೆ ಮಾತ್ರ ಬೇರೆ ಉದ್ದೇಶ ಹೊಂದಿರಬಹುದು. ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗೋದಕ್ಕೆ ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಮುಂದೆ ಹೋಗಬೇಕಾದ್ರೆ ಅನೇಕ ಅಡೆತಡೆಗಳು ಅನ್ನೋದು ಎದುರಾಗ್ತಾ ಇರುತ್ತೆ. ಮೊದಲ ಮಹಿಳೆ ನಿಮ್ಮ ಹತ್ತಿರದವಳಾಗಿರಬಹುದು, ಸ್ನೇಹಿತೆ ಅಥವಾ ಸಂಬಂಧಿ. ಅವಳು ನಿಮ್ಮ ಜೀವನದ ಎಲ್ಲ ವಿವರಗಳನ್ನು ತಿಳಿದುಕೊಂಡಿದ್ದಾಳೆ. ನಿಮ್ಮ ವಸ್ತುಗಳು ಅಥವಾ ವೈಯಕ್ತಿಕ ವಿಷಯಗಳನ್ನು ಬಳಸಿಕೊಂಡು ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಿಮ್ಮ ವಸ್ತುಗಳ ಬಗ್ಗೆ ಜಾಗೃತಿ ಇರಲಿ. ನೀವು ಬಳಸುವ ಪ್ರತಿಯೊಂದು ವಸ್ತು ಕೂಡ ನಿಮ್ಮ ಶಕ್ತಿಯನ್ನು ಹೊಂದಿರುತ್ತೆ. ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಎರಡನೇ ಮಹಿಳೆ ತುಂಬ ಮಧುರವಾಗಿ ಮಾತನಾಡುವವಳು, ಆದರೆ ಅವಳ ಉದ್ದೇಶಗಳು ಸ್ಪಷ್ಟವಾಗಿಲ್ಲ. ಅವಳು ನಿಮ್ಮ ವಿಶ್ವಾಸವನ್ನು ಗಳಿಸಿ ನಂತರ ನಿಮ್ಮ ವಿರುದ್ಧ ಹೋಗುವ ಸಾಧ್ಯತೆ ಇರುತ್ತೆ. ಅವಳು ನಿಮ್ಮ ಕುಟುಂಬದ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ. ನಿಮ್ಮ ಮನೆಯ ಒಳಗಿನ ವಿಷಯಗಳನ್ನು ಗಮನಿಸ್ತಾ ಇರ್ತಾಳೆ. ಇಂತಹ ವ್ಯಕ್ತಿಗಳಿಂದ ದೂರ ಇರೋದು ಉತ್ತಮ. ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸ್ಪಷ್ಟವಾದ ಬದಲಾವಣೆಗಳು ಕಾಣಿಸುತ್ತೆ. ನಿಮ್ಮ ವಿರುದ್ಧ ಇರುವವರ ಪ್ರಭಾವ ಕಡಿಮೆಯಾಗುತ್ತೆ. ಹನುಮಂತನ ಆರಾಧನೆ ನಿಮ್ಮ ಜೀವನಕ್ಕೆ ರಕ್ಷಣೆಯನ್ನು ನೀಡುತ್ತೆ. ಭಕ್ತಿಯಿಂದ ಪೂಜೆ ಮಾಡಿದರೆ ಎಲ್ಲ ಅಡಚಣೆಗಳು ದೂರವಾಗುತ್ತೆ. ನಿಯಮಿತವಾಗಿ ಮಂತ್ರ ಜಪ ಮತ್ತು ಪೂಜೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಅನ್ನೋದು ಹೆಚ್ಚುತ್ತೆ. ಈ ಪರಿಹಾರಗಳನ್ನು ನಿಷ್ಠೆಯಿಂದ ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಯಶಸ್ಸು ಹೆಚ್ಚುತ್ತೆ. ನಿಮ್ಮ ಎಲ್ಲ ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.